ಬೆಂಗಳೂರು ನಾರ್ತ್ ಮಡಿವಾಳರ ಮಹಾಜನ ಸಂಘದ ವತಿಯಿಂದ ನಾಗರ ಪಂಚಮಿ ಹಬ್ಬ ಹಾಗೂ ನೂತನ ನಾಗಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೂತನ ನಾಗಶಿಲಾ ವಿಗ್ರಹದ ಪ್ರತಿಷ್ಠಾಪನೆ ನೆರವೇರಿಸಿ ಪುಣ್ಯಾಹ ನಾಂದಿ ನೂತನ ಶಿಲಾ ವಿಗ್ರಹಕ್ಕೆ ಸಂಸ್ಕಾರ, ಶಾಂತಿ ಕರ್ಮಾದಿಗಳು ಸೇರಿದಂತೆ ವಿವಿಧ ಹೋಮ ಹವನ ಹಾಗೂ ಪೂಜಾ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬೆಂಗಳೂರು ನಾರ್ತ್ ಮಡಿವಾಳರ ಮಹಾಜನ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಘದ ಸದಸ್ಯರು ಹಾಗೂ ಸಮಸ್ತ ಮಡಿಕಟ್ಟೆಯ ನಾಗರಿಕ ಬಂಧುಗಳು ಸೇರಿದಂತೆ ನೂರಾರು ಭಕ್ತಾದಿಗಳು ಪೂಜಾ ಕೈಂಕರ್ಯಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ಥಳೀಯ ರಾಜಕೀಯ ಮುಖಂಡರಾದ ಸಂಸದೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ. ಗೋಪಾಲಯ್ಯ, ಮಾಜಿ ಉಪಮಹಾಪೌರರಾದ ಎಸ್. ಹರೀಶ್, ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ್, ಬಿಜೆಪಿ ಕೇಂದ್ರ ಸಮಿತಿ ಸದಸ್ಯರಾದ ಎಂ. ಜೀರಪ್ಪ, ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ ಗೌಡ, ಬಿಜೆಪಿ ಮುಖಂಡರಾದ ವೆಂಕಟೇಶ್ ಮೂರ್ತಿ, ಕೇಶವ್ ಮೂರ್ತಿ, ಚಿತ್ರ ನಿರ್ಮಾಪಕ ಸುರೇಶ್ ಗೌಡ್ರು, ನಿವೃತ್ತ ಪೊಲೀಸ್ ಅಧಿಕಾರಿ ವೆಂಕಟೇಶ್ ಮೂರ್ತಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ರವಿಕುಮಾರ್, ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ಹಾಗೂ ಶ್ರೀಮತಿ ಅನಿತಾ ನರೇಂದ್ರ ಬಾಬು ಸೇರಿದಂತೆ ಹಲವು ಗಣ್ಯರು ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಿದ್ದರು. ಇದರ ಜೊತೆಗೆ ಬೆಸ್ಕಾಂನ ಅಧಿಕಾರಿ ವರ್ಗದವರು ಹಾಗೂ ನೂರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಗದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ನಾಗರ ಪಂಚಮಿ ಹಬ್ಬದ ಅಂಗವಾಗಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮವು ಭಕ್ತಿ ಭಾವದಿಂದ ಹಾಗೂ ಸಡಗರ ಸಂಭ್ರಮದಿಂದ ನೆರವೇರಿತು. ನಾಗರ ಪಂಚಮಿಯ ಶುಭ ದಿನದಂದು ನಿಮ್ಮದೇ ಗೋಬಿಘಾಟಲ್ಲಿರುವಂಥ ನಾಗನ ಪ್ರತಿಮೆಯನ್ನು ಭಿನ್ನ ಆಗಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿ ಮಹಾಗಣಪತಿಯನ್ನು ಮತ್ತು ನಾಗನನ್ನ ಮತ್ತೆ ಪುನರ್ ಪ್ರತಿಷ್ಠೆ ಮಾಡುವಂಥ ಒಂದು ಶುಭ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಕಷ್ಟಪಟ್ಟು ಜೀವನ ಮಾಡುವಂಥವರು ನೀವು. ನೀರಿನ ಮಧ್ಯೆ, ಕೆಮಿಕಲ್ಗಳ ಮಧ್ಯೆ, ಸೋಪಿನ ಮಧ್ಯೆ ದಿನನಿತ್ಯ ಇದ್ರೆ ಮಾತ್ರ ನಿಮ್ಮ ಜೀವನ ಸಾಗುತ್ತೆ. ಆ ರೀತಿಯ ಒಂದು ಕಷ್ಟ ಜೀವಿಗಳ ಧೋಬಿಘಾಟಲ್ಲಿ ಇವತ್ತು ದೇವರು ಬಂದು ಪುನರ್ ಪ್ರತಿಷ್ಠೆಯಾಗಿ ಕೂತಿದ್ದಾನೆ. ಆ ದೇವರು ನಮ್ಮೆಲ್ಲರಿಗೆ ಹರಸ್ಲಿ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾಗರ ಪಂಚಮಿಯಿಂದ ಶುಭ ಕಾರ್ಯಗಳು ಮತ್ತು ದೇವಸ್ಥಾನದ ಕೆಲಸಗಳು ಆರಂಭ ಆಗ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಆಷಾಢ ದಾಟಿ ಯಾವುದೇ ಶುಭ ಕಾರ್ಯವನ್ನ ಆರಂಭ ಮಾಡುವಾಗ ಮೊದಲ ಹಬ್ಬ ನಮಗೆ ನಾಗರ ಪಂಚಮಿ. ಇನ್ನು ಹಬ್ಬಗಳ ಸರಮಾಲೆನೇ ಬರ್ತವೆ. ಚೌತಿ, ಗೌರಿ ಗಣೇಶ, ನವರಾತ್ರಿ, ದೀಪಾವಳಿ, ಹೀಗೆ ವರಮಹಾಲಕ್ಷ್ಮಿ ನಾಡ್ದು 21ನೇ ತಾರೀಕು ಹಬ್ಬಗಳು ಆರಂಭ ಆಗ್ತವೆ. ಆದರೆ ಮೊದಲ ಹಬ್ಬ ನಾಗರ ಪಂಚಮಿ. ನಾಗನನ್ನ ಪೂಜೆ ಮಾಡುವಂಥ ಜನ ನಾವು. ನಾಗನ ಪೂಜೆ ಅಂದರೆ ಪ್ರಕೃತಿಯ ಪೂಜೆ. ಈ ಪ್ರಕೃತಿಗೆ ಧನ್ಯವಾದ ಹೇಳಿ ನಾವು ನಮ್ಮ ಕೆಲಸವನ್ನು ಆರಂಭ ಮಾಡ್ತೀವಿ. ಅದು ರೈತನ ಕೆಲಸ ಇರ್ಬೋದು, ರೈತನಿಂದ ಹಿಡಿದು ಸೈನಿಕರ ತನಕ, ಡಿಫೆನ್ಸ್ ತನಕ, ಇಸ್ರೋ ತನಕ ಇರ್ಬೋದು. ದೇವರನ್ನ, ಪ್ರಕೃತಿಯನ್ನ ಪೂಜೆ ಮಾಡದೆ ನಾವು ಯಾವುದೇ ಕೆಲಸವನ್ನ ಆರಂಭ ಮಾಡಲ್ಲ. ಶುಭಾಶಯಗಳು. ಕೇಂದ್ರ ಸಚಿವರು ನಮ್ಮ ಶೋಭಕ್ಕ ಅವರು ಬಂದಿದ್ದಾರೆ. ಅವರಿಗೆ ಒಂದು ವಿನಂತಿ ಮಾಡೋದಕ್ಕೆ ನಾನು ಇವತ್ತು ನಿಂತಿದ್ದೀನಿ. ಈ ಒಂದು ವೇದಿಕೆ ಮೇಲೆ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಆದಂಥ ಎಂ ಡಿ ಲಕ್ಷ್ಮೀನಾರಾಯಣ ಅವರು. ಇಡೀ ಬೆಂಗಳೂರಲ್ಲೇ ಎರಡು ಇಲ್ಲ 3 ಭಾಗದಲ್ಲಿ ಮಾತ್ರ ಕೈಯಿಂದ ತೊಳೆಯದೆ ಮಿಷಿನಲ್ಲಿ ಆಟೋಮೇಟೆಡ್ ಹಾಕಿರೋದು. ಇದು ಒಂದು ಧೋಬಿಘಾಟ್ ಒಂದು, ಅದರಲ್ಲಿ ಒಂದು ಬೆಂಗಳೂರಲ್ಲಿ. ಇವತ್ತು ಅವ್ರು ಯಾರು ಕೈಯಿಂದ ತೊಳೆಯುವಂಥ ಭ್ರಮೆ ಇಲ್ಲ, ಎಲ್ಲ ಮಿಷಿನ್ಗಳು ಹಾಕಿದ್ದಾರೆ. ಒಂದು ಅವ್ರಿಗೆ ಒಂದು ವಾಷಿಂಗ್ ಮಿಷಿನ್ ಜೊತೆಗೆ ಇವಾಗ ಒಂಚೂರು ಸ್ಟೀಮ್ ಐರ್ನಿಂಗ್ದು ಒಂದು ಪ್ಲಾಂಟ್ ಬೇಕು. ಸೊ ಐರ್ನಿಂಗು ಇಲ್ಲೇ ಆಗ್ಬಿಟ್ರೆ ಭಾರಿ ಚೆನ್ನಾಗಾಗುತ್ತೆ. ಒಂಚೂರು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಸೊ ತಮ್ಮ
ತಮ್ಮ ಒಂದು ಅನುದಾನದಲ್ಲಿ ಒಂಚೂರು ಅನುದಾನ ಕೊಟ್ಟರೆ ಒಂಚೂರು ಇಲ್ಲಿ ಒಂದು 25-30 ಲಕ್ಷ ಕೊಟ್ಟರೆ ಇದನ್ನೆಲ್ಲ ಮುಂದೆ ಮುಗಿಸೋಂಥ ಕೆಲಸ ಆಗುತ್ತೆ. ಆಮೇಲೆ ಒಂದು ಕೊನೆಯದಾಗಿ ಒಂದು ಬೇಡಿಕೆ, ಒಂದು ETP ಪ್ಲ್ಯಾಂಟ್ ಬೇಕು. ತಮಗೆ ಲೆಟ್ರು ಕೊಟ್ಟಿದ್ವಿ, ತಾವು ಅದನ್ನು ಪ್ರೋಸೆಸ್ಸು ಮಾಡಿದ್ರಿ. ಒಂದು ETP ಪ್ಲ್ಯಾಂಟ್ ಬಂದುಬಿಟ್ರೆ ನಮಗೆ ಸುಮಾರು ದಿನಕ್ಕೆ ಒಂದು 8 ಲಕ್ಷ ಲೀಟ್ರ್ ನೀರು ನಾವಿಲ್ಲೇ ಶುದ್ಧೀಕರಣ ಮಾಡಿ ತಿರ್ಗಾ ಮರುಬಳಕೆ ಆಗೋದು. ಅದೊಂದು ETP ಪ್ಲ್ಯಾಂಟ್ ನಮಗೆ ಬಂದುಬಿಟ್ರೆ ಈ ಧೋಬಿಘಾಟ್ಗೆ ಎಲ್ಲ ಸೇರೋಗುತ್ತೆ. ಇನ್ನೆಲ್ಲ ಚೆನ್ನಾಗೇ ಇದೆ. 10 ಮನೆಯಿಂದ ಇವತ್ತು 226 ಮನೆ ಇದೆ. ಎಲ್ಲ ಕುಟುಂಬದವರು ವಸುದೈವ ಕುಟುಂಬದ ಥರ ಜೊತೆಲೇ ಇದ್ದಾರೆ, ಜೊತೆಲೇ ಓಡಾಡ್ತಾರೆ. ಒಂದು ಒಳ್ಳೆ ಒಂದು ಒಗ್ಗಟ್ಟಿದೆ. ಆ ಒಗ್ಗಟ್ಟು ಹಿಂಗೆ ಇರಲಿ ಅಂತ ಹೇಳ್ತಾ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಾಡಿಗೆ ದೊಡ್ಡ ಹಬ್ಬ ಇದು. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಒಂದು ಸಮಾಜದ ಮುಖ್ಯವಾಹಿನಿಗೆ ನಮ್ಮ ಸಮಾಜವನ್ನು ಕೊಂಡೊಯ್ಯಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಎಲ್ಲ ಮಾಡಬೇಕು ಅಂತಂದು ನಮ್ಮ ಕಾರ್ಯದರ್ಶಿಗಳು ಗಂಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಮಾರಂಭಕ್ಕೆ ಆಹ್ವಾನ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಆ ನಾಗರ ಪಂಚಮಿ ಹಬ್ಬದ. ದೇಶಾದ್ಯಂತ ಇವತ್ತು ನಾಗರ ಪಂಚಮಿಯನ್ನು ಹಿಂದೂ ಸಮುದಾಯದ ವ್ಯವಸ್ಥೆಯ ಮೂಲಕ ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರದ ಏನು ರಾಜಾಜಿನಗರದ ಧೋಬಿಘಾಟ್ನಲ್ಲಿ ಹಿಂದುಳಿದ ವರ್ಗದ ನಮ್ಮ ಮಡಿವಾಳ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಇವತ್ತು ನಾಗರ ಪಂಚಮಿಯನ್ನು ವಿಶೇಷವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಆಗಮಿಸಿ ಹಾಗೂ ಉತ್ತರ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಹರೀಶ್ ಅವರು ಕೂಡ ಆಗಮಿಸಿ ಮುಂದಿನ ದಿನಮಾನಗಳಲ್ಲಿ ಈ ಧೋಬಿಘಾಟ್ನ ವ್ಯವಸ್ಥೆಗೆ ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರು ಕೂಡ ಈಗಾಗಲೇ ಆಶ್ವಾಸನೆ ಕೊಡೋದ್ರ ಮೂಲಕ ಇದನ್ನು ಅಭಿವೃದ್ಧಿ ಮಾಡಿ ಇನ್ನೂ ಕೂಡ ಈ ಸಮುದಾಯ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾಗರ ಪಂಚಮಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾಗರ ಪಂಚಮಿಯ ದಿವಸ ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ದೇವರು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಏನು ಕರೆದಿದ್ದಾರೆ ನಮ್ಮ ಕುಟುಂಬನ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಇವತ್ತು ನಾಗರ ಪಂಚಮಿ. ದೇವರು ಇಲ್ಲಿರುವ ಎಲ್ಲ ಜನರಿಗೆ ಅವ್ರ ಕುಟುಂಬದವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಮುಖ್ಯವಾಗಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇದೊಂದು ದೊಡ್ಡ ಹಬ್ಬವನ್ನು ನೀವು ಬಹಳ ನಿಷ್ಠೆಯಿಂದ ಆಚರಿಸ್ತಾ ಇದ್ದೀರಾ. ನಾನು ಹೋದ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ದೇವರು ನಿಮಗೆಲ್ಲರಿಗೂ ಹೆಚ್ಚಿನ ಶ್ರೇಯಸ್ಸನ್ನು ಕೊಡಲಿ, ನಿಮಗೆ ಇನ್ನೂ ಉನ್ನತವಾದ ಒಂದು ಸೌಲಭ್ಯಗಳು ದೊರಕುವಂತಾಗಲಿ ಅಂಥೇಳಿ ನಾನು ಆಶಿಸ್ತಾ, ಈ ವರ್ಷದ ಬಜೆಟ್ನಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಯುತ ಸಿದ್ದರಾಮಯ್ಯನವರು ಮೊಟ್ಟ ಮೊದಲನೇ ಬಾರಿಗೆ ಬಜೆಟಲ್ಲಿ ಯಾವಾಗಲೂ ನಮಗೆ ಸೆಪ್ರೇಟಾಗಿ ಅನುದಾನವನ್ನು ಯಾವತ್ತೂ ಕೊಟ್ಟಿರಲಿಲ್ಲ. ನಾವು ಅವರಿಗೆ ಒತ್ತಾಯವನ್ನು ಮಾಡಿ ನಾನು ಸಾಕಷ್ಟು ಅವರಿಗೆ ಮನವರಿಕೆಯನ್ನು ಮಾಡಿ ಮತ್ತು ಗೋಪಾಲ್ಗೂ ಕೂಡ ಹೇಳಿ ಪ್ರೀ ಬಜೆಟ್ ಮೀಟಿಂಗ್ಗಳಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ನಮ್ಮ ಮಡಿಕಟ್ಟೆಗಳಲ್ಲಿ ಇನ್ನೂ ಕೂಡ ಅವ್ರ ಕೈಯಿಂದನೇ ಕೆಲಸ ಮಾಡ್ತಿದ್ದಾರೆ. ರೋಗ ರುಜಿನ ಜಾಸ್ತಿ ಆಗ್ತಾ ಇದೆ, ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಯಾಂತ್ರೀಕೃತವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯದಲ್ಲಿ 5 ಮಡಿಕಟ್ಟೆಗಳಿಗೆ 75 ಲಕ್ಷ ರೂಪಾಯಿ ಹಾಗೆ 5 ಮಡಿಕಟ್ಟೆಗಳಿಗೆ ಅವರು ಬಜೆಟಲ್ಲಿ ಹಣವನ್ನು ನಿಗದಿ ಮಾಡಿದ್ದಾರೆ. ಅದು ಈಗಾಗಲೇ ಅದರದ್ದು ಫೈಲ್ ಎಲ್ಲ ಮೂವ್ಮೆಂಟ್ ಪ್ರಾರಂಭ ಆಗಿದೆ. ಅದನ್ನು ತಪ್ಪಾಗಿ ನಮ್ಮ ನಿಗಮಕ್ಕೆ ಆ ಹಣವನ್ನು ಕೊಡಬೇಕು, ಅವ್ರ ಮುಖಾಂತರ ಖರ್ಚು ಮಾಡಬೇಕು ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಫೈಲನ್ನು ಕಳಿಸ್ಕೊಟ್ಟಿದ್ರು. ಆದರೆ ನಿಗಮದ ವತಿಯಿಂದ ಈ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಬೈಲಾದಲ್ಲೂ ಕೂಡ
ಇಲ್ಲ, ಬೈಲಾದಲ್ಲಿ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಸಾಲ ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ. ಈ ವರ್ಷ ಬಜೆಟಲ್ಲಿ ಸಾಲವನ್ನು ಕೊಡಲಿಕ್ಕೆ ಘೋಷಣೆ ಮಾಡಿದ್ರು. ಆ ಬಜೆಟಲ್ಲಿ ಏನು ಘೋಷಣೆಯನ್ನು ಮಾಡಿದ್ದಾರೆ, ಏನು ಸಾಲ 5 ಲಕ್ಷ ಹಣವನ್ನು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕೊಡಲಿಕ್ಕೋಸ್ಕರ 4% ಗಟ್ಟಿ ಏನು ಬಡ್ಡಿ ಲೆಕ್ಕದಲ್ಲಿ ಕೊಡಲಿಕ್ಕೆ. ನಮ್ಮ ಬೆಂಗಳೂರು ನಾರ್ತ್ ಮಡವಾಳರ ಸಂಘದಿಂದ ಕಾರ್ಯಕ್ರಮ ನಮ್ಮ ಕೇಶವ ಗುರಪ್ಪ ಅವರ ಸ್ನೇಹಿತರೆಲ್ಲ ಸೇರಿ ಮಾಡ್ತಿರೋದು. ನಾನು ಪ್ರತಿ ವರ್ಷವೂ ಬರಬೇಕಂತ, ಬಟ್ ಈ ವರ್ಷ ಇದಕ್ಕೋಸ್ಕರ ಬಂದ್ವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನು ಮುಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿ ಮಾಡೋಣ, ಎಲ್ಲರೂ ಸೇರ್ ಮಾಡೋಣ, ಒಳ್ಳೇದು. ಹಾಂ, ಅದೇ ಹೌದು ಎಲ್ಲ ಮಾಡಬೇಕು. ನಮ್ಮ ಧರ್ಮ ಅದೇ ಅಲ್ವಾ, ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮೇಲೆ ಅದೆಲ್ಲ ಮಾಡಿದ್ರೇ ಅದಕ್ಕೆ. ನಮ್ಮ ಕ್ಷೇತ್ರದ ಇಸ್ಕಾನ್ ಪಕ್ಕದಲ್ಲಿರ್ತಕ್ಕಂತಹ ಡೋಬಿ ಘಾಟ್ನಲ್ಲಿ ಪ್ರತಿ ವರ್ಷ ತಪ್ಪದೆ ನಾಗರ ಪಂಚಮಿಯನ್ನು ಭಾಳ ಅರ್ಥಪೂರ್ಣವಾಗಿ, ಧಾರ್ಮಿಕವಾಗಿ, ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಎಲ್ಲಿ ಹೇಳ್ತಾರೆ, ಶ್ರೀಮಂತರ ಮನೆ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ಮಾತು ಚಂದ ಅಂತ ಹೇಳ್ತಾರೆ. ಇಲ್ಲಿ ಕೊಡ್ತಕ್ಕಂಥ ಪ್ರೀತಿ, ಇಲ್ಲಿರ್ತಕ್ಕಂಥ ಆ ಒಂದು ವಾತ್ಸಲ್ಯವನ್ನು ಬೆಲೆ ಕಟ್ಟಲಿಕ್ಕಾಗಲ್ಲ. ಅವರೆಲ್ಲರಿಗೂ ಒಳ್ಳೇದು ಮಾಡಲಿ, ಅವರೆಲ್ಲರ ಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಲಿ, ಒಳ್ಳೆ ಸಮಾಜದಲ್ಲಿ ಮುಖವಾಹಿನಿಗೆ, ಮೂಲವಾಹಿನಿಗೆ ಬರಲಿ ಅಂತಕ್ಕಂಥದ್ದು ನನ್ನ ಆಶಯ. ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಹೇಳಿಕ್ಕೆ ಬಯಸ್ತೇನೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾಗರ ಪಂಚಮಿನ ನಮ್ಮ ಬೆಂಗಳೂರು ನಾರ್ತ್ ಮಡಿವಾಳ ಮಹಾಜನ ಸಂಘದ ವತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. 1ರಿಂದ 2,000 ಜನದವರೆಗೂ ಅನ್ನದಾನ ಏರ್ಪಡಿಸಿರ್ತೀವಿ ಸರ್. ನಮ್ಮ ಸಂಘದ ಪದಾಧಿಕಾರಿಗಳು ಒಂದೇ ಕುಟುಂಬದಂತೆ ಎಲ್ಲರೂ ಸೇರಿ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತೀವಿ ಸರ್. ನಮ್ಮ ಹಿರಿಯರ ಕಾಲದಿಂದನೂ ಮಾಡ್ಕೊಂಡು ಬಂದಿರ್ತೀವಿ ಸರ್. 2,500ರಿಂದ 3,000 ಜನ ಬಂದು ಸೇರೋ ನಿರೀಕ್ಷೆ ಇದೆ ಸರ್. ಸರ್, ನಮಗೆ ಭಕ್ತಾದಿಗಳು ತುಂಬ ಸಪೋರ್ಟಿವ್ ಮಾಡ್ತಾರೆ ಸರ್. ಪ್ರತಿಯೊಬ್ಬರನ್ನ ಎಲ್ಲರೂ ಕೈಗೆ ಜೋಡಿಸಿ ಈ ಹಬ್ಬವನ್ನು ಯಶಸ್ವಿಗೊಳಿಸ್ತಾರೆ ಸರ್. ಹೌದು ಸರ್, ಈ ಭಾಗದ MP ಅವರು ಕೂಡ ಆಗಮಿಸಿದರು. ಶೋಭಾ ಕರಂದಾಜೆ ಮೇಡಮ್ ಅವರು ನಮಗೆಲ್ಲ ನಮ್ಮ ಸಂಘದಿಂದ ತುಂಬ ಖುಷಿಯಾಯಿತು ಮೇಡಮ್ ಅವರು ಬಂದು ಈ ಶುಭ ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಹಾಗೆ ನಮ್ಮ ನೆಚ್ಚಿನ ಶಾಸಕರು ಕೆ ಗೋಪಾಲಣ್ಣನವರು ಕೂಡ ಆಗಮಿಸಿ ತುಂಬ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಈ ನಾಗರ ಪಂಚಮಿ ಹಬ್ಬಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಹಾಗೂ ಶೋಭಾ ಕರಂದಾಜೆ ಅವರು MP ಮೇಡಮ್ ಹಾಗೂ ಸಮಾಜ ಸೇವಕರಾದ ಸುರೇಶ್ ಗೌಡರು, ನಮ್ಮ ಬೆಂಗಳೂರು ಉತ್ತರದ ಅಧ್ಯಕ್ಷರಾದ ಎಸ್ ಹರೀಶಣ್ಣನವರು ಹಾಗೂ ಎಸ್ ಸುರೇಶ್ ಕುಮಾರ್ ಅವರು ರಾಜಾಜಿನಗರ MLA ಹಾಗೂ ಡಾಕ್ಟರ್ ಮಂಜುನಾಥ್ ಅವರು ಮಂಡಲದ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ ಅವರು ಕೂಡ ಆಗಮಿಸಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ನಮ್ಮ ಈ ಭಾಗದ ಸುಬ್ರಹ್ಮಣ್ಯ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಗುರುಪ್ರಸಾದ್ ಸರ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ, ಬೆಸ್ಕಾಂ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಎಲ್ಲ ಇಲಾಖೆಗಳಿಂದನೂ ನಮಗೆ ತುಂಬ ಸಪೋರ್ಟ್ ಸಿಕ್ಕಿ ಈ ಹಬ್ಬವನ್ನು ಯಶಸ್ವಿಗೊಳಿಸಿದ್ದೇವೆ ಸರ್. ಈ ದಿವಸ ನಮ್ಮ ಮಡಿವಾಳ ಸಮಾಜದ ಎಲ್ಲ ಬಂಧುಗಳು ಇವತ್ತು ನಾಗರ ಪಂಚಮಿ ಹಬ್ಬವನ್ನು ಭಾಳ ವಿಶೇಷವಾಗಿ, ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಬೆಂಗಳೂರು ನಾರ್ತ್ ಮಡಿವಾಳ ಸಂಘದ ವತಿಯಿಂದ ನಾವು ಪ್ರತಿ ವರ್ಷವೂ ಈ ನಾಗರ ಪಂಚಮಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಆದರೆ ಈ ವರ್ಷದ ವಿಶೇಷ ಏನು ಅಂದರೆ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಈ ಸಲ. ಹಾಗಾಗಿ ಭಾಳ ಇನ್ನಷ್ಟು ವಿಶೇಷವಾದ ದಿವಸ ಇವತ್ತು. ಈ ಒಂದು ದಿವಸದಲ್ಲಿ ನಮ್ಮ ಕುಲಬಾಂಧವರು ಪ್ರತಿಯೊಬ್ಬರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಅವರವರ ಕೆಲಸಗಳನ್ನ ಬಿಟ್ಟು ಇವತ್ತು ನಾವು ಒಟ್ಟಿಗೆ ಸೇರಿ ಈ ಒಂದು ಬೆಂಗಳೂರು ನಾರ್ತ್ ಮಡಿವಾಳ ಸಂಘದ ವತಿಯಿಂದ ನಾವು ಈ ಒಂದು ಆಚರಣೆ ನಡೆಸುತ್ತಾ ನಮ್ಮ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕುಟುಂಬದವರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಆಚರಿಸ್ತಾ ಬರ್ತಾಯಿದ್ದೀವಿ. ಹಾಗಾಗಿ ಈ ಒಂದು ವಿಶೇಷ ದಿವಸ ಭಾಳ ಎಲ್ಲರೂ ನೆನೆಸ್ಕೊಳ್ಳೋಂಥ ದಿವಸ.
ಈ ದಿವಸದಲ್ಲಿ ನಾವೆಲ್ಲ ಸೇರಿರೋದೇ ಒಂದು ದೊಡ್ಡ ನಮ್ಮ ಇದು ಬೆಂಗಳೂರು ನಗರದಲ್ಲಿ ಇವತ್ತು ಈ ಮಟ್ಟಕ್ಕೆ ಇಂಥ ಒಂದು ಸ್ಥಳದಲ್ಲಿ ನಾವು ಇರೋದೇ ನಮ್ಮ ಭಾಗ್ಯ. ಹಾಗಾಗಿ ಇದನ್ನು ನಾವು ಭಾಳ ವಿಶಿಷ್ಟವಾಗಿ ಆಚರಣೆ ಮಾಡ್ತೀವಿ. ಇದನ್ನಲ್ಲಿ ನಾವೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೆಲ್ಲ ಭಾಗಿಯಾಗಿರೋದು ನಮಗೆ ತುಂಬ ಸಂತೋಷದ ದಿವಸ ಇವತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಧಾರ್ಮಿಕವಾಗಿ ಎಲ್ಲ ಆಚರಣೆಗಳು ನಡೀತಾ ಇದೆ, ಆದರೆ ರಾಜಕೀಯವಾಗಿ ಇನ್ನೂ ಅಷ್ಟರ ಮಟ್ಟಿನ ತಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಈಗ ಹೇಳ್ತೀನಿ ನೋಡಿ. ಆಯ್ತು, ಈಗ ಹೇಳ್ತೀನಿ, ಸಾಕಷ್ಟು ವಿಷಯ ತಿಳಿಸ್ತೇನೆ. ಇವತ್ತಿನ ದಿವಸ ನಮ್ಮಲ್ಲಿ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹಿಂಜರಿದಿಲ್ಲ. ನಾವೆಲ್ಲನೂ ದೇವರ ಒಂದು ಜ್ಞಾನದಲ್ಲಿ ಇರ್ತಕ್ಕಂಥವ್ರು. ಆದರೆ ಒಂದು ದುರಂತ ಅಂತ ಹೇಳಿದ್ರೆ, ಒಂದು ನಮ್ಮ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ರಾಜಕೀಯವಾಗಿ ನಾವು ಎಲ್ಲೂ ಬೆಳೀಲಿಕ್ಕಾಗಲಿಲ್ಲ. ಇವತ್ತು ಏನೋ ಒಂದು ಸಂದರ್ಭ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಒಬ್ಬರನ್ನ ಇವತ್ತು ಎಲೆಕ್ಷನ್ನಲ್ಲಿ ಗೆಲ್ಲಿಸಿ ಅವ್ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಈ ವಾಹಿನಿಯ ಮುಖಾಂತರ ಅವ್ರಿಗೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಧನ್ಯವಾದಗಳು ತಿಳಿಸ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಬೇರೆ ಪಕ್ಷ ಆಗಲಿ ನಮ್ಮ ಸಮುದಾಯನ ಎಲ್ಲ ರೀತಿ ಉಪಯೋಗಿಸ್ಕೊಂಡೇ ಬಂತು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಪ್ರಾತಿನಿಧ್ಯ ಕೊಡಲಿಲ್ಲ. ಎರಡನೇ ಬಾರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಒಂದು ನಾಯಕರನ್ನ MLC ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಅವಕಾಶ ಮಾಡಿಕೊಟ್ಟಿದೆ. ಅದೊಂದೇ ಅಲ್ಲ, ಇವತ್ತು ನಮ್ಮದು SC ಸೇರಿಸೋದು ವಿಷಯದಲ್ಲಿ ಒಂದು ಅನ್ನಪೂರ್ಣಮ್ಮ ವರದಿ ಸಮೇತ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಅವರು ಅದ ಒಂದು ನಿಗಮ ಒಂದು ಅನ್ನಪೂರ್ಣಮ್ಮರ ವರದಿನ ಮಾಡಲಿಕ್ಕೆಲ್ಲ ಹೇಳಿ ಅದು ಇವತ್ತು ರೆಕಮೆಂಡ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಇವತ್ತವರೆಗೂ ಕಾಂಗ್ರೆಸ್ಸಿಂದ ನಮಗೆ ಒಂದು ಪೈಸದಷ್ಟು ಯಾವುದೇ ರೀತಿ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲಿಲ್ಲ ಅಂತ ನಾನು ರಾಜಾರೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಮ್ಮ ಸಮುದಾಯದ ಕರ್ನಾಟಕ ರಾಜ್ಯದ 18 ಲಕ್ಷ ಮಡಿವಾಳರು ನಾವು ಯೋಚನೆ ಮಾಡಬೇಕಾಗಿರೋದು, ನಮಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ. ಹಾಗಾಗಿ ಈ ವಾಹಿನಿ ಮುಖಾಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಚಿರಋಣಿ ಆಗಿರ್ತೀನಿ, ಅವ್ರಿಗೆ ವಂದನೆಗಳು ತಿಳಿಸ್ತೀನಿ ನಮ್ಮ ಸಮುದಾಯದ ಪರವಾಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. 8 ಲಕ್ಷ ಜನ ಇರ್ತಕ್ಕಂಥ ಮಡಿವಾಳ ಸಮುದಾಯಕ್ಕೆ ಇವತ್ತು ಇತರೆ ಪಕ್ಷಗಳು ಕಾಂಗ್ರೆಸ್ಸು JDS ಆ ಪಕ್ಷಗಳಲ್ಲಿ ಪ್ರಾತಿನಿಧ್ಯ ದೊರೆತಿಲ್ಲ. ಮುಂದಿನ ದಿನಗಳಲ್ಲಿ ಇದು ಮುಂದುವರೆದ್ರೆ ತಮ್ಮ ಒಂದು ಸಮುದಾಯದ ನಿಲುವು ಏನಾಗಿರುತ್ತೆ? ಇವತ್ತಿನ ದಿವಸ ಬೇರೆ ಪಕ್ಷದವರು ಇವತ್ತು ನಾವು ಕೇಳಿಸ್ಕೊಳ್ತೀವಿ, ಸ್ವಾತಂತ್ರ್ಯ ಸಿಕ್ಕದಾಗಿಂದ ನಮ್ಮ ಪಕ್ಷ ಹಿಂದುಳಿದ ವರ್ಗಕ್ಕೆ ಪರಿಶಿಷ್ಟ ವರ್ಗಕ್ಕೆ ಮೈನಾರಿಟಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಒಂದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷದಿಂದ ಆಳ್ವಿಕೆ ಮಾಡಿದ್ರು ಸಮೇತ ಒಂದು ಪೈಸದಷ್ಟು ನಮಗೆ ಕೆಲಸ ಆಗಲಿಲ್ಲ. ಅಟ್ಲೀಸ್ಟ್ ಈಗಾದರೂ ಮುಂದೆ ಇವು ಭಾರತೀಯ ಜನತಾ ಪಾರ್ಟಿಯವರು ಶಂಕರಪ್ಪ ಅವ್ರನ್ನ MLC ಮಾಡಿದರು, ಸನ್ಮಾನ್ಯ ಶಂಕರಪ್ಪ ಅವ್ರನ್ನ. ಎರಡನೇದಾಗಿ ಶ್ರೀ ರಘುರು ಕೌಟಿಲ್ಯ ಅವ್ರನ್ನು ಈ ಸಲ MLC ಆಗಿ ಗೆಲ್ಲಿಸಿದ್ದಾರೆ ಓಟಿನ ಮುಖಾಂತರ. ಹಾಗೂ ನಮ್ಮ ಅನ್ನಪೂರ್ಣ ವರದಿನೂ ನೇಮಿಸಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಆದರೆ ಅಟ್ಲೀಸ್ಟ್ ಕಾಂಗ್ರೆಸ್ನವರು ಇವತ್ತಿಗಾದರೂ ಅಲ್ಲಿರ್ತಕ್ಕಂಥ ನಮ್ಮ ಕುಲಬಾಂಧವರು ನಾಯಕರುಗಳಿದ್ದಾರೆ. ಅದಕ್ಕೆ ಎಷ್ಟೋ ಜನ ನಾಯಕರುಗಳಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಒಬ್ಬರಿಗೆ ತರೀಕೆರೆಯಲ್ಲಿ MLA ಸೀಟ್ ಕೊಡ್ತೀನಿ ಅಂತೇಳಿ ಕೊಡಲಿಲ್ಲ, ಅದು ಗೋಪಿಕೃಷ್ಣ ಅಂತಕ್ಕಂಥ ಕ್ಯಾಂಡಿಡೇಟು. ಎರಡನೇದು ಡಾಕ್ಟರ್ ರವಿಕುಮಾರ್ ಅವ್ರಿಗೆ MLC ಮಾಡೋದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಅವ್ರಿಗೂ ಮಾಡ್ಬೋದು. ಸನ್ಮಾನ್ಯ GD ಗೋಪಾಲ್ ಅವ್ರಿಗೂ ಅನುಕೂಲ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಯಾಕಂದರೆ ಅವತ್ತಿಂದನೂ ಸಿದ್ದರಾಮಯ್ಯ ಅವರೇ ನಮ್ಮ ಗುರುಗಳು, ಅವರೇ ನಮ್ಮ ಹಿಂದುಳಿದ ನಾಯಕರು ರಾಜ್ಯದಲ್ಲಿ ಅಂತ ಹೇಳ್ಕೊಂಡು ಅವ್ರು ಹಿಂದೆ ಇದ್ದಾರೆ. ಇವತ್ತಿಗೂ ಕಾಲ ಮಿಂಚಿಲ್ಲ, ಅವ್ರಿಗೊಂದು ಅವಕಾಶ ಮಾಡಿ ಕಾಂಗ್ರೆಸ್ನನ್ನು ಅವ್ರಿಗೆ ಆಯ್ಕೆ ಮಾಡೋಕ್ಕೆ ಅವಕಾಶ ಇದೆ, ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅದೇನೋ ಮಾಡಿಲ್ಲ ಅಂದ ಪಕ್ಷದಲ್ಲಿ ಇಡೀ ರಾಜ್ಯದ ಮಡಿವಾಳರೆಲ್ಲನೂ ನಿರ್ಧಾರ ಮಾಡಬೇಕು, ನಾವು ಯಾವ ಪಕ್ಷದ ಹಿಂದೆ ನಾವು ನಿಂತರೆ ನಮಗೆ ಅನುಕೂಲ ಆಗುತ್ತೆ ನಮ್ಮ ಸಮುದಾಯಕ್ಕೆ ಅಂತ ನಾವು ಯೋಚನೆ ಮಾಡಬೇಕಾಗಿರೋ ಸಂದರ್ಭ ಬಂದಿದೆ ಅಂತ ನಮ್ಮ ಕುಲಬಾಂಧವರಲ್ಲಿ ನಾನು ಕೇಳ್ತೀನಿ. ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೂ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ನಮ್ಮ ಹಿಂದುಳಿದ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಈಗ ಹೊಸದಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಯೋಚನೆ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಪ್ರತಿ ವರ್ಷದಂತೆ ಸುಮಾರು ಒಂದು 20-25 ವರ್ಷದಿಂದನೂ ಇದು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಇದು ನಾಗರದ ಕಲ್ಲು ಪ್ರತಿಷ್ಠಾಪನೆ ಅಂಗವಾಗಿ ಸಮಸ್ತ ನಮ್ಮ ಡೋಬಿಘಾಟ್ ಜನರು ಎಲ್ಲರೂ ನಮಗೆ ಸಹಕರಿಸಿ ಎಲ್ಲ ನಮಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಮಾಡಲಿ ಅಂತ, ಯಾರೇ ಬಂದರೂ ಕೂಡ ಇನ್ನು ಮುಂದಕ್ಕೂ ಮಾಡಲಿ ಅಂತ ನಮಗೆ ಒಂದು ಸಂತೋಷದ ವಿಷಯ.